ಟಾಟಾ ಸಫಾರಿ 21 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಇದು ಫುಲ್ ಟಾಪ್ ಎಂಡ್ ಮಾಡಲ್. ಇದು ಓಡಿರೋದು 16,000 16,000 ಓಡಿದೆ. 23 ಮಾಡಲ್ 11,85,000 ಆಗುತ್ತೆ. ಫೈನಲ್ ಆಗುತ್ತೆ. ಫೈನಲ್ 11,85,000 ಫೈನಲ್ ಆಗುತ್ತೆ. 12,50,000 ನಮ್ ಕೋಟಿಂಗ್ ಇರೋದು. ಇದು ಆಲ್ಮೋಸ್ಟ್ ಈಗ ಹೊಸ ಗಾಡಿ ಯಾರನ್ನ ತಗೋಬೇಕು ಅಂತ ಇರೋರಿಗೆ ಈ ಗಾಡಿ 21 ಲಕ್ಷ ಹೊಸ ಗಾಡಿ ಇದೆ. ನಾವು ಬರೀ 14 ಲಕ್ಷ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ. ಸೊ ಎಲ್ಲ ಬಂದ್ಬಿಟ್ಟು ಸ್ಟಾಕ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈ ಸತಿ ಎಲ್ಲ ಹೊಸ ಮಾಡೆಲ್ ಗಾಡಿಗಳು ಹೊಸ ಸ್ಟಾಕ್ಸ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಶೋರೂಮ್ ಕೂಡ ಹೊಸದಾಗಿ ಓಪನ್ ಮಾಡಿದ್ದಾರೆ. ಜಾಸ್ತಿ ಯೂಸ್ ಮಾಡ್ತೀವಿ ಅನ್ನೋದ್ರೆ ಡೀಸೆಲ್ ಗಾಡಿನಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಬ್ರಾಂಡ್ ನ್ಯೂ ಕಂಡೀಷನ್ 22 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್. ಇದ್ರಲ್ಲಿ ನಿಮ್ಗೆ ಡೈಮಂಡ್ ಕಟ್ ಮ್ಯಾಗ್ ವೀಲ್, ಸನ್ ರೂಫ್, ಏರ್ ಬ್ಯಾಗ್, ABS ಎಲ್ಲ ಕಂಪ್ಲೀಟ್ ಎಲ್ಲ ಬಂದ್ಬಿಡುತ್ತೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿರೋ ಗಾಡಿ. ಹೊಸ ತಗೋಬೇಕು ಅನ್ನೋರಿಗೆ 50% ಗಿನ್ನ ಕಡಿಮೆ ರೇಟಿಗೆ ಸಿಗುತ್ತೆ. 27,000 ಓಡಿದೆ. 27,000 ಓಡಿದೆ. ZXi ಪ್ಲಸ್ ಫುಲ್ ಟಾಪ್ ಎಂಡ್ 23 ಮಾಡಲ್. ಸಿಂಗಲ್ ಓನರ್ ಬರೀ 16,000 ರನ್ ಆಗಿದೆ. 16,000 ಕಿಲೋಮೀಟರ್ 16,000 ರನ್ ಆಗಿದೆ. ಹೊಸ ಗಾಡಿ ಇದೆಲ್ಲ 20 ಲ್ಯಾಕ್ ಪ್ಲಸ್ ಇರುವಂತ ಗಾಡಿ ಇದು. ನಿಮ್ಗೆ 7,50,000 7,50,000 ಗೆ ಆಗುತ್ತೆ. 7,50,000 ಗೆ ಆಗುತ್ತೆ. ಫುಲ್ ಟಾಪ್ ಎಂಡ್ ಮಾಡಲ್ 13 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್. ಇದು 28,000 ಓಡಿದೆ. ಇದು 60,000 ಓಡಿದೆ. ಎರಡು ಗಾಡಿ ನಿಮ್ಗೆ 3,70,000 3,60,000 ಕೋಟಿಂಗ್ ಇರೋದು. 3,40,000 3,30,000 ಫೈನಲ್ ಆಗುತ್ತೆ. 2017 ಮಾಡಲ್ ಡೀಸೆಲ್ W8 ಬಟನ್ ಸ್ಟಾರ್ಟ್ ವೆಹಿಕಲ್. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 20 ಮಾಡಲ್ ಸಿಂಗಲ್ ಓನರ್. ರೀಸೆಂಟ್ ಆಗಿ ಶೋರೂಮ್ ಅಲ್ಲೇ ಎಲ್ಲ ಸರ್ವಿಸ್ ಆಗಿದೆ. ರೆಕಾರ್ಡ್ಸ್ ಎಲ್ಲ ಇದೆ. ಹೊಸ ಟೈರ್ ಇದೆ. ಸಿಲ್ವರ್ ಕಲರ್ ಗಾಡಿ. ಟಾಪ್ ಎಂಡ್ 2018 ಮಾಡಲ್ ಐಲೈನ್ ಪ್ಲಸ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಬರೀ 50,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ ಇದು. 3,20,000 rupees ಟಾಪ್ ಮಾಡಲ್ ಲೋನ್ ಕೂಡ ಆಗುತ್ತೆ. ಸಿಂಗಲ್ ಓನರ್ ಫುಲ್ ಟಾಪ್ ಎಂಡ್ ಆಟೋಮೆಟಿಕ್ ಕ್ವಿಡ್ W8 ಟಾಪ್ ಎಂಡ್ ವೆಹಿಕಲ್. ಗ್ರೇ ಕಲರ್ ತುಂಬಾನೇ ಚೆನ್ನಾಗಿರೋ ಗಾಡಿ. ಸರ್ವಿಸ್ ಎಲ್ಲ ಆಗಿ ಫ್ರೆಶ್ ಆಗಿ ಬಂದಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ನಾಗರಬಾವಿಯಲ್ಲಿರುವ ಫ್ರೆಂಡ್ಸ್ ಕಾರ್ 365 ಅಂತ ಒಂದು ಯೂಸ್ ಕಾರ್ ಶೋರೂಮ್ ಗೆ ಬಂದಿದ್ವಿ. ಸೊ ಲಾಸ್ಟ್ ಟೈಮ್ ಇವ್ರ ಹತ್ರ ವಿಡಿಯೋ ಮಾಡಿದ್ವಿ. ಸೊ ಎಲ್ಲ ಬಂದ್ಬಿಟ್ಟು ಸ್ಟಾಕ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈ ಸತಿ ಎಲ್ಲ ಹೊಸ ಮಾಡೆಲ್ ಗಾಡಿಗಳು ಹೊಸ ಸ್ಟಾಕ್ಸ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಶೋರೂಮ್ ಕೂಡ ಹೊಸದಾಗಿ ಓಪನ್ ಮಾಡಿದ್ದಾರೆ. ಸರ್ ನಮ್ ಜೊತೆ ಇದ್ದಾರೆ. ಸರ್ ನಾ ಫಸ್ಟ್ ನಮ್ ಚಾನಲ್ ಗೆ ವೆಲ್ಕಮ್ ಮಾಡೋಣ. ಸೊ ಹಾಯ್ ಸರ್, ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ನಮ್ ಚಾನೆಲ್ ಕಡೆಯಿಂದ ಹೊಸದಾಗಿ ಓಪನ್ ಮಾಡಿದೀರಾ. ಹೊಸ ಸ್ಟಾಕ್ಸ್ ನ ಬಂದ್ಬಿಟ್ಟು ತರಿಸಿದೀರಾ. ಸೊ ಈ ಸತಿ ನ್ಯೂ ಇಯರ್ ಬೇರೆ ಬರ್ತಾ ಇದೆ, ನ್ಯೂ ಇಯರ್ ಬೇರೆ ಬಂದಿದೆ. ಸೊ ಏನ್ ಸ್ಪೆಷಲ್ ಆಫರ್ಸ್ ಡಿಸ್ಕೌಂಟ್ ಕೊಡ್ತೀರಾ? ಸೊ ಏನಂತ ನಮ್ ವ್ಯೂವರ್ಸ್ ಗೆ ನೀವೇ ಸ್ವಲ್ಪ ತಿಳಿಸಿ ಸರ್. ಎಲ್ಲರಿಗೂ ಫಸ್ಟ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ, ನಮ್ದು ರಿನೋವೇಟ್ ಮಾಡಿ ಈಗ ಶೋರೂಮ್ ಹೊಸದಾಗೆ ಓಪನ್ ಮಾಡಿದೀವಿ. ನ್ಯೂ ಇಯರ್ ಗೆ ಎಲ್ಲ ಹೊಸ ಸ್ಟಾಕ್ ಎಲ್ಲ ತಂದಿದೀವಿ. ಲಾಸ್ಟ್ ವಿಡಿಯೋ ಮಾಡಿದ್ವಿ. ಅದರಲ್ಲಿ ನಮ್ಮಲ್ಲಿರೋ ಗೋಡನ್ ಹಳೆ ಸ್ಟಾಕ್ ಎಲ್ಲ ಒಂದು 50% ಸ್ಟಾಕ್ ಎಲ್ಲ ಕ್ಲಿಯರ್ ಆಯ್ತು. ಎಲ್ಲ ಕಾಸ್ಟ್ ಟು ಕಾಸ್ಟ್ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ. ಈಗೆಲ್ಲ ಕೆಲವು ಹೊಸ ಸ್ಟಾಕ್ ಎಲ್ಲ ಬಂದಿದೆ. ನಾವು ಪ್ರೈಸ್ ಮತ್ತೆ ಮಾಡಲ್ ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗ್ತೀವಿ. ಎಲ್ಲಾ ಗಾಡಿಗಳು ಹಿಸ್ಟ್ರಿ ಇರುತ್ತೆ. ಎಲ್ಲಾ ಗಾಡಿ ಗ್ಯಾರಂಟಿ ವಾರಂಟಿ ಒಳ್ಳೆ ಗಾಡಿಗಳು ಇರುತ್ತೆ. ಎಲ್ಲ ಇವಾಗ ತರ್ತಿರೋದೆಲ್ಲ ಲೇಟೆಸ್ಟ್ ಮಾಡಲ್ಸ್ ಚೆನ್ನಾಗಿರೋ ಗಾಡಿಗಳು. ಜೊತೆಗೆ ಇನ್ನೊಂದ್ ಏನಂದ್ರೆ ನಮ್ ಪ್ರೈಸ್ ನೀವು 4 ವಿಡಿಯೋದಲ್ಲಿ ಬೇರೆ ಬೇರೆ ಕಡೆಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇವಾಗ ಅವರೇಜ್ ಗಾಡಿ ಈ ಕಡಿಮೆ ಇದು ಪ್ರೈಸ್ ಹೇಳ್ತಾರಲ್ಲ, ಅದೆಲ್ಲ ಗಾಡಿ ಅವರೇಜ್ ಇರುತ್ತೆ. ಏನಾದ್ರು ಪ್ರಾಬ್ಲಮ್ ಇರೋದನ್ನ ಆತರ ಕಡಿಮೆ ಕೊಡಬಹುದು. ನಿಮಗೆ ಜೆನ್ಯೂನ್ ಇರೋ ಗಾಡಿಗಳು ಮತ್ತೆ ಕ್ವಾಲಿಟಿ ಇರೋದು, ಸರ್ವಿಸ್ ಹಿಸ್ಟ್ರಿ ಇರೋದು, ಸಿಂಗಲ್ ಓನರ್ಸ್ ಈ ತರ ವೆಹಿಕಲ್ಸ್ ಯಾರು ಕಡಿಮೆ ಕೊಡಲ್ಲ. ಈ ಸತಿ ಕೂಡ ಎಷ್ಟು ಪರ್ಸೆಂಟ್ ಸಿಂಗಲ್ ಓನರ್ ಗಾಡಿಗಳು ಸರ್? ಮ್ಯಾಕ್ಸಿಮಮ್ ಎಲ್ಲ ಸಿಂಗಲ್ ಓನರ್ ಇದೆ. ಯಾವ್ದು ಕೆಲವು ಒಂದು ಸ್ವಲ್ಪ ಒಂದು 10% ಅಷ್ಟು ಸೆಕೆಂಡ್ ಓನರ್ ಇರ್ಬೋದು. ಎಲ್ಲ ಸಿಂಗಲ್ ಓನರ್ ಸಿಗುತ್ತೆ. ಒಳ್ಳೊಳ್ಳೆ ಗಾಡಿಗಳೇ ಇರುತ್ತೆ. ಮತ್ತೆ ಎಲ್ಲ ನೀವು ಶೋರೂಮ್ ರೇಟ್ ನ ಮತ್ತೆ ನಾವು ಕೊಡ್ತಾ ಇರೋ ರೇಟ್ ನ ಕಂಪೇರ್ ಮಾಡ್ಕೊಳ್ಳಿ. ತುಂಬಾ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕಡಿಮೆ ಕೊಡಕ್ ನಾವು ಟ್ರೈ ಮಾಡ್ತೀವಿ. ಜೊತೆಗೆ ಏನಂದ್ರೆ ಎಲ್ಲಾ ಗಾಡಿಗಳು ನೀಟ್ ಅಂಡ್ ಕಂಡೀಷನ್ ಒರಿಜಿನಲ್ ಇರುತ್ತೆ. ನಿಮಗೆ ಕಡಿಮೆ ಅನ್ಸಿದ್ರೆ ನಾವ್ ಹೇಳ್ತಿರೋ ಪ್ರೈಸ್, ನಾವ್ ಹೇಳ್ತಿರೋ ಕ್ವಾಲಿಟಿ ಚೆನ್ನಾಗಿದೆ ಅನ್ಸಿದ್ರೆ ತಗೋಬಹುದು. ಅದೇ ತರ ಈಗ ಲೇಟೆಸ್ಟ್ ನೋಡಿ, ಇವಾಗ ಉದಾಹರಣೆಗೆ ಇದು ಸಫಾರಿ, ಟಾಟಾ ಸಫಾರಿ 21 ಮಾಡಲ್ ಡೀಸೆಲ್ ಆಟೋಮೆಟಿಕ್. ಇದು ಫುಲ್ ಟಾಪ್ ಎಂಡ್ ಮಾಡಲ್ ಡೀಸೆಲ್ ಆಟೋಮೆಟಿಕ್. XZA ಪ್ಲಸ್ ಫುಲ್ ಹೈಯರ್ ಎಂಡ್. ನಿಮಗೆ ಆಲ್ಮೋಸ್ಟ್ ಈಗ ಹೊಸ ಗಾಡಿ ತಗೋಬೇಕು ಅಂತ ಹೋದ್ರೆ 32 lakhs ಹೊಸ ಗಾಡಿ ಇದೆ. 32 lakhs ಹೊಸ ಗಾಡಿ ಇದೆ. 32 lakhs ಹೊಸ ಗಾಡಿ ಇದೆ. ಈ ಗಾಡಿ ನಿಮ್ಗೆ ನ್ಯೂ ಇಯರ್ ಫಸ್ಟ್ ಗಾಡಿ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಅಂದ್ರೆ ಜಸ್ಟ್ 14,15,000 14,50,000 14,50,000 ಗೆ ಕೊಡೋಣ. ಫೈನಲ್ ಆಗುತ್ತೆ. 14,50,000 rupees ಗೆ ಟಾಟಾ ಸಫಾರಿ 21 ಮಾಡಲ್. ಗಾಡಿ ಬಂದು ಓಡಿರೋ 69,000 ಓಡಿದೆ. ಗಾಡಿ ಬಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿರೋ ಗಾಡಿ. ಹೊಸ ತಗೋಬೇಕು ಅನ್ನೋರ್ಗೆ 50% ಗಿನ್ನ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್
ನೆಕ್ಸ್ಟ್ ಇದು SX ಆಪ್ಷನಲ್ ಡೀಸೆಲ್ ಮ್ಯಾನ್ಯುವಲ್ ಸಿಂಗಲ್ ಓನರ್ ಕ್ರೆಟಾ. ಓಕೆ, ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಜಾಸ್ತಿ ಯೂಸ್ ಮಾಡ್ತೀವಿ ಅನ್ನೋರ್ಗೆ ಡೀಸೆಲ್ ಗಾಡಿನಲ್ಲಿ ಸಿಂಗಲ್ ಓನರ್ ವೆಹಿಕಲ್, ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ. ಓಕೆ, ನಿಮ್ಗೆ 9,45,000 ಆಗುತ್ತೆ. 9,45,000 rupees ಗೆ ಡೀಸೆಲ್ ಫುಲ್ ಟಾಪ್ ಎಂಡ್, ತುಂಬಾ ಚೆನ್ನಾಗಿರುವಂತ ಗಾಡಿ. ಸರ್ ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ ನೋಡಿ, ZXi ಪ್ಲಸ್ ಬರೀ 27,000 ಓಡಿದೆ. 27,000 ಓಡಿದೆ. ZXi ಪ್ಲಸ್ ಫುಲ್ ಟಾಪ್ ಎಂಡ್, ಅಡಿಷನಲ್ ಮ್ಯಾಗ್ ವೀಲ್, ಸೀಟ್ ಕವರ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಕಸ್ಟಮರ್ ಮಾಡ್ಕೊಂಡಿದ್ದಾರೆ. ಈ ಗಾಡಿ ಬರೀ 5,85,000 ಫೈನಲ್ ಆಗುತ್ತೆ. 5,85,000 rupees ಗೆ ಫೈನಲ್ ಆಗುತ್ತೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಮಾರುತಿ ಸುಜುಕಿ XL6. ನೀವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಬ್ಲೂ ಕಲರ್ ಗಾಡಿ ಇತ್ತು, ಅದು ವಿಡಿಯೋ ನಾವು ಗೋಡನಲ್ಲಿ ಮಾಡಿದ ತಕ್ಷಣ ಇಮಿಡಿಯೇಟ್ ಸೇಲ್ ಆಯ್ತು. ನಮಗೆ ಅದರಿಂದ ರಿಕ್ವೈರ್ಮೆಂಟ್ ತುಂಬಾ ಬಂದಿತ್ತು. ಅದರಿಂದ ಒಂದು ಗ್ರೇ ಕಲರ್ ಬಂದಿದೆ. ಇದು ಕೂಡ ಆಲ್ಫಾ ಟಾಪ್ ಎಂಡ್ ಮಾಡಲ್, 22 ಮಾಡಲ್, ಸಿಂಗಲ್ ಓನರ್. ಇದು ಫುಲ್ ಟಾಪ್ ಎಂಡ್. ನಿಮ್ಗೆ 17 ಲಕ್ಷ ಆಲ್ಮೋಸ್ಟ್ ಹೊಸ ಗಾಡಿ ಆಗ್ಬಿಡುತ್ತೆ. ನಿಮ್ಗೆ ಜಸ್ಟ್ 11,85,000 ಆಗುತ್ತೆ. ಫೈನಲ್ ಆಗುತ್ತೆ. ಫೈನಲ್ 11,85,000 ಫೈನಲ್ ಆಗುತ್ತೆ. 12,50,000 ನಮ್ ಕೋಟಿಂಗ್ ಇರೋದು. ಗ್ರೇ ಕಲರ್, ಸಿಂಗಲ್ ಓನರ್. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಇದೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಸರ್ ನಿಸಾನ್ ಮೈಕ್ರಾ ಒಂದಿದೆ. ನಿಸಾನ್ ಮೈಕ್ರಾ ಯಾರೆಲ್ಲ ಒಂದು ಟಾಪ್ ಎಂಡ್, ಒಂದು ಕಾಂಪ್ಯಾಕ್ಟ್, ಒಂದು ನಿಮ್ಗೆ ಹ್ಯಾಶ್ ಬ್ಯಾಕ್ ಅಲ್ಲಿ ಆಟೋಮೆಟಿಕ್ ನೋಡ್ತಾ ಇದೀರೋ ಅವ್ರಿಗೆ ಈ ಗಾಡಿ ಬಂದು ಫುಲ್ ಟಾಪ್ ಎಂಡ್ ಮಾಡಲ್, 13 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬಂದ್ಬಿಡುತ್ತೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ನೋಡೋದಾದ್ರೆ ಆರಾಮಾಗಿ ಈ ಗಾಡಿ ತೊಗೊಳ್ಳಿ. ಒಳ್ಳೆ ಪಿಕಪ್ ಪವರ್ ಎಲ್ಲ ಇರುತ್ತೆ. ನಿಮ್ಗೆ ಲೋನ್ ಕೂಡ ಆಗುತ್ತೆ. ಈ ಗಾಡಿ 2,90,000 ಗೆ ಫೈನಲ್ ಆಗುತ್ತೆ. 2,90,000 rupees ಗೆ ಬರೀ 2,90,000 ಸಿಂಗಲ್ ಓನರ್ ಕಾರು, 13 ಮಾಡಲ್, ಆಟೋಮೆಟಿಕ್, ನಿಸಾನ್ ಮೈಕ್ರಾ, ವೈಟ್ ಕಲರ್, ಬ್ಯೂಟಿಫುಲ್ ಆಗಿದೆ. ಸರ್ ನೆಕ್ಸ್ಟ್ ನೆಕ್ಸಾನ್ EV ಒಂದಿದೆ. ಸೊ ಇದು ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಇದು ಓಡಿರೋದು 16,000, 16,000 ಓಡಿದೆ. 23 ಮಾಡಲ್, ಫುಲ್ ಟಾಪ್ ಅಂಡ್ ಲಕ್ಸುರಿ ಅಂತ, ಎಕ್ಸಾಕ್ಟ್ A+ ಲಕ್ಸುರಿ. ಇದು ಬಂದು ನಿಮ್ಗೆ 300 ರೇಂಜ್ ಬರುತ್ತೆ. 300 ರೇಂಜ್ ಬರುತ್ತೆ. ಹೌದು, 300 ರೇಂಜ್ ಬರುವಂತ ಗಾಡಿ. ಫುಲ್ ಟಾಪ್ ಎಂಡ್ ಇರೋದ್ರಿಂದ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಈ ಗಾಡಿ ನಾವು 10,50,000 ಫೈನಲ್ ಕೊಡ್ತಾ ಇದೀವಿ. 10,50,000 rupees ಗೆ ಫೈನಲ್ ಆಗುತ್ತೆ. ಹೌದು, ಈ ಗಾಡಿ ಬಂದು ಹೊಸ ಗಾಡಿ 18,50,000 ಇರೋದು. ಬರೀ 2 years ಓಲ್ಡ್ ಗಾಡಿ ಬಂದು ನಿಮ್ಗೆ 8 lakh ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ. 8 lakh ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಗಾಡಿ ಸಿಗ್ತಾ ಇದೆ. 8 years ಶೋರೂಮ್ ಇಂದಾನೆ ವಾರಂಟಿ ಇರುತ್ತೆ ಎಲ್ಲದಕ್ಕೂ. ಗಾಡಿ ಬಂದು ₹1 ಖರ್ಚಿರಲ್ಲ. ಜಸ್ಟ್ ಮೊಬೈಲ್ ಚಾರ್ಜಿಂಗ್ ಆಗ್ತಿರಲ್ಲ, ಆ ತರ ಚಾರ್ಜ್, ಪಾರ್ಕಿಂಗ್ ಇದ್ರೆ ಚಾರ್ಜ್ ಹಾಕೊಳೋದು, ಯೂಸ್ ಮಾಡೋದು. ಡೈಲಿ ಯೂಸ್ ಮಾಡೋರ್ಗೆ, ಎಲ್ಲಾ ಕಡೆ ಓಡಾಡೋರ್ಗೆ, ನಿಮ್ಗೆ ಯಾವ್ದೇ ಸರ್ವಿಸ್ ಮೇಂಟೆನೆನ್ಸ್ ಬರಲ್ಲ, ಪೆಟ್ರೋಲ್ ಇರಲ್ಲ, ಡೀಸೆಲ್ ಇರಲ್ಲ, ಏನು ಇರಲ್ಲ. ಜಸ್ಟ್ ಚಾರ್ಜ್ ಹಾಕೋದು, ಯೂಸ್ ಮಾಡೋದು. ಹೊಸ ಗಾಡಿ ನೀವು ಆರಾಮಾಗಿ 17-18 ಲಕ್ಷ ಈ ತರ ವೆಹಿಕಲ್ಸ್ ಗಳಿಗೆ ಇನ್ವೆಸ್ಟ್ ಮಾಡೋದು. ನಿಮ್ಗೆ ಬರೀ 2 years ಓಲ್ಡ್, ಬರೀ 16,000 ನೋಡಿದೆ. ಗಾಡಿ ಬಂದು 8 lakh ಡಿಸ್ಕೌಂಟ್ ಆಗುತ್ತೆ. 10,50,000 ಗೆ ಫೈನಲ್ ಆಗುತ್ತೆ. ಹೌದು. ಓಕೆ, ಸೊ ನೆಕ್ಸ್ಟ್ ಸರ್, ನೆಕ್ಸ್ಟ್ ಗ್ರ್ಯಾಂಡ್ ವಿಟಾರಾ ಆಲ್ಫಾ, ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ. ಇದು 2023 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಆಲ್ಮೋಸ್ಟ್ ಈಗ ಹೊಸ ಗಾಡಿ ಯಾರನ್ನ ತಗೋಬೇಕು ಅಂತ ಇರೋರಿಗೆ ಈ ಗಾಡಿ 21 ಲಕ್ಷ ಹೊಸ ಗಾಡಿ ಇದೆ. ನಾವು ಬರೀ 14,25,000 ಕೊಡ್ತೀವಿ. 14,25,000 ರೂಪಾಯಿಗೆ 14,25,000 ಗೆ ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು 20,000 ಸಮಥಿಂಗ್ ಓಡಿದೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಫುಲ್ ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರ್, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಸರ್ ಲೋ ಬಜೆಟ್ ಅಲ್ಲಿ ಸೊ ಯಾವ ತರ ಲೇಟೆಸ್ಟ್ ಕಾರ್ಸ್ ನಿಮ್ಮ ಹತ್ರ ಬಂದಿದೆ ಈ ಸತಿ? ಲೋ ಬಜೆಟ್ ಅಲ್ಲಿ ನೋಡಿ, ಇದೆಲ್ಲ ಲೋ ಬಜೆಟ್ ವೆಹಿಕಲ್ಸ್. ಓಕೆ, ಇದು ಎರಡೂನು ಆಟೋಮೆಟಿಕ್. ಇದು 17 ಮಾಡಲ್, ಇದು 17 ಮಾಡಲ್. ಇದು ಕ್ವಿಡ್ ಕ್ಲೈಂಬರ್, ಇದು ಕೂಡ ಕ್ವಿಡ್ RXT ಆಪ್ಷನಲ್. ಎರಡೂ ಗಾಡಿನೂ ಆಟೋಮೆಟಿಕ್ ವೆಹಿಕಲ್ಸ್. ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇದು 28,000 ಓಡಿದೆ, ಇದು 60,000 ಓಡಿದೆ. ಎರಡು ಗಾಡಿ ನಿಮ್ಗೆ 3,70,000, 3,60,000 ನಮ್ ಕೋಟಿಂಗ್ ಇರೋದು. 3,40,000, 3,30,000ಗೆ ಫೈನಲ್ ಆಗುತ್ತೆ. ಗಾಡಿ ಬಂದು ಮ್ಯಾಕ್ಸಿಮಮ್ 3 ಲಕ್ಷ ತನಕ ಲೋನೇ ಆಗ್ಬಿಡುತ್ತೆ. ಇದು ಆಟೋಮೆಟಿಕ್ ಇರೋದ್ರಿಂದ ಯಾವ್ದೇ ತರ ಮೇಂಟೆನೆನ್ಸ್ ಬರಲ್ಲ. ಮತ್ತೆ ನಿಮ್ಗೆ ಸಿಟಿನಲ್ಲೆಲ್ಲ ತುಂಬಾ ಈಸಿ ಡ್ರೈವ್ ಇರುತ್ತೆ. ಲೇಡೀಸ್ಗೆ, ಕಲಿಯೋರ್ಗೆ, ಏಜ್ಡ್ ಪರ್ಸನ್ಸ್ಗೆ ಎಲ್ಲಾರ್ಗುನು ಒಂದು 20 ತನಕ ಮೈಲೇಜ್ ಬರುತ್ತೆ. ಜೊತೆಗೆ ತುಂಬಾ ಕಂಫರ್ಟೇಬಲ್ ಆಗಿ ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡ್ಬೋದು, ಈಸಿ ಇರುತ್ತೆ. ಹೊಸ ಗಾಡಿ ಇವಾಗ ಕ್ವಿಡ್ ಕ್ಲೈಂಬರ್ ಆಯ್ತು, ಕ್ವಿಡ್ ಆಯ್ತು, ನೀವು ಹೊಸದು ಇನ್ವೆಸ್ಟ್ ಮಾಡಿ ತಗೊಂತೀರಾ ಅಂತ ಹೋದ್ರೆ 8 lakhs ಇರುತ್ತೆ. ನಿಮ್ಗೆ ಆರಾಮಾಗಿ ಒಂದು 3,30,000, 3,40,000 ಗೆಲ್ಲ ಬಂದ್ಬಿಡುತ್ತೆ ಆರಾಮಾಗಿ. ಓಕೆ, ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಇನ್ನೊಂದು ಬಲೆನೋ ಇದೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಯಾರೆಲ್ಲ ಒಂದು
ಮಾರುತಿ ಸುಜುಕಿ ಬಲಿನೋ ನೋಡ್ತಾ ಇದೀರೋ ಈ ಗಾಡಿನ ಆರಾಮಾಗಿ ತಗೋಬಹುದು, ಸಜೆಷನ್ ಮಾಡ್ತೀವಿ. ಬರೀ 50,000 ಓಡಿದೆ, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ ಇದು. 5,60,000 5,60,000 ಫೈನಲ್ ಆಗುತ್ತೆ. 4 to 5 lakhs ಲೋನ್ ಕೂಡ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಗಾಡಿ ನಂಬರ್ ನೋಡ್ಕೊಳ್ಳಿ, ಬನ್ನಿ ತಗೊಳ್ಳಿ. ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಸೊ ನೆಕ್ಸ್ಟ್ ಸರ್ ವ್ಯಾಗನರ್. ಯಾರೆಲ್ಲ ಒಂದು ಪೆಟ್ರೋಲ್ ಮತ್ತೆ ಎಲ್ ಪಿ ಜಿ ಇದು ಕಂಪನಿಯಿಂದಾನೇ ಫಿಟ್ಟೆಡ್ ಆಗಿರೋದು, ಮೈಲೇಜ್ ಜಾಸ್ತಿ ಬೇಕು, LPG ನೋಡ್ತಾ ಇದ್ದೀನಿ ಅನ್ನೋರ್ಗೆ ಸಿಂಗಲ್ ಓನರ್ ಗಾಡಿ 2013 ಮಾಡಲ್ ಗಾಡಿ, ಹೊಸ ಟೈರು, ಸರ್ವಿಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರು. ಸಿಂಗಲ್ ಓನರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿ ಬರೀ 2,95,000 ಫೈನಲ್ ಆಗುತ್ತೆ. ಇದಕ್ಕೂ ಕೂಡ ಲೋನ್ ಸ್ವಲ್ಪ ಆಗುತ್ತೆ. ಪೆಟ್ರೋಲ್ LPG ಕಂಪ್ನಿ ಫಿಟ್ಟೆಡ್ ಸಿಂಗಲ್ ಓನರ್ ವೆಹಿಕಲ್. ಸರ್ ನೆಕ್ಸ್ಟ್ ಸರ್ CRV. ನಮ್ ಯಾರು ಲಾಸ್ಟ್ ವಿಡಿಯೋ ನಮ್ಮ ಯಾರೆಲ್ಲ ನೋಡಿಲ್ದೇ ಇರ್ತಿರೋ ಅವ್ರಿಗೆ ಇದು ನಾವು ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲೇನೆ ಒಳ್ಳೆ ಕ್ವಾಲಿಟಿ ಗಾಡಿ ಇದು. ಸನ್ ರೂಫ್ 4x4 ಎಲ್ಲ ಬರುತ್ತೆ, ಸರ್ವಿಸ್ ಹಿಸ್ಟ್ರಿ ಇರುವಂತ ಒಳ್ಳೆ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀವಿ. ಇಲ್ಲ ಇದೆ, ಇನ್ನು ಎಲ್ಲ ರನ್ನಿಂಗ್ ಇದೆ. ನಾವು 4.25 ಲಕ್ಷಕ್ಕೆಲ್ಲ ಸೇಲ್ ಮಾಡಿದೀವಿ, 4.25 ಲಕ್ಷಕ್ಕೆಲ್ಲ ಸೇಲ್ ಮಾಡಿದೀವಿ. ಲಾಸ್ಟ್ ನಾವು ಗೋಡನಾಗಿದ್ದಲ್ಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಕಾಸ್ಟ್ ಟು ಕಾಸ್ಟ್ ನಮ್ದು 3,75,000 ಕೊಡ್ತೀವಿ. 3,75,000 ಕಾಸ್ಟ್ ಟು ಕಾಸ್ಟ್. ಹೌದು. ಓಕೆ ಸರ್ ನೆಕ್ಸ್ಟ್ ಒಂದು ಇಕೋ ಸ್ಪೋರ್ಟ್ಸ್ ಡೀಸೆಲ್ ವೆಹಿಕಲ್ ಯಾರೆಲ್ಲ ನೋಡ್ತಾ ಇದ್ದೀರೋ, ರೆಡ್ ಕಲರ್ ಇಕೋ ಸ್ಪೋರ್ಟ್ಸ್ ಡೀಸೆಲ್ ವೆಹಿಕಲ್. ಓಕೆ, ಒಳ್ಳೆ ಮೈಲೇಜ್ ಕೂಡ 20+ ಮೈಲೇಜ್ ಬರುತ್ತೆ. ಈ ಗಾಡಿ ಬಂದು 7,75,000 ನಮ್ದು ಫೈನಲ್ ಇರೋದು. ಇನ್ನೂ ಒಂದು 25,000 ಕಡಿಮೆ ಮಾಡಿ 7,50,000ಗೆ 18 ಮಾಡಲ್ ಡೀಸೆಲ್ ವೆಹಿಕಲ್ ಕೊಟ್ಬಿಡೋಣ. ಲೋನ್ ಅಂದ್ರೆ ಹೋದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಿ ಆರಾಮು ಲೋನ್ ಆಗುತ್ತೆ. 6 ಲಕ್ಷ, 5 ಲಕ್ಷ, 7 ಲಕ್ಷ ತನಕನೂ ಲೋನ್ ಆಗುತ್ತೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ. ಓಕೆ ನೆಕ್ಸ್ಟ್ ಸರ್ ಕ್ರೆಟಾ, ಒಂದು ಪೆಟ್ರೋಲ್ ಮ್ಯಾನ್ಯುವಲ್ ವೆಹಿಕಲ್. ಓಕೆ, ಒಂದು SUV ಟೈಪ್ ಅಲ್ಲಿ ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಈ ಗಾಡಿ ನಮ್ದು 7,80,000 7,50,000 ನಮ್ ಕೋಟಿಂಗ್ ಇದ್ದಿದ್ದು. ಇದು ಕೂಡ ನಮ್ದು ಗೋಡನ್ ಇತ್ತಲ್ಲ ಅವಾಗಲೇ ಸ್ಟಾಕ್ ಇತ್ತು. ಇವಾಗ ಸ್ವಲ್ಪ ಸರ್ವಿಸ್ ಎಲ್ಲ ಮಾಡಿದೀವಿ. ಕಾಸ್ಟ್ ಕ್ಲಿಯರೆನ್ಸ್ 6,75,000ಗೆ ಈ ಗಾಡಿ ಸಿಗುತ್ತೆ. 6,75,000 ರೂಪೀಸ್ಗೆ ಫೈನಲ್ ಆಗುತ್ತೆ. 6,70,000ಕ್ಕೆ ಉಂಡೈ ಕ್ರೆಟಾ ಪೆಟ್ರೋಲ್ ವೆಹಿಕಲ್ 16 ಮಾಡಲ್ ನಿಮ್ಗೆ ಸಿಗುತ್ತೆ. ಓಕೆ ನೆಕ್ಸ್ಟ್ ಸರ್ ಇದು ಬಂದು i10 ಗ್ರ್ಯಾಂಡ್ i10 ನಿಯೋಸ್. ಓಕೆ, ಒಂದು ಫ್ಯಾಮಿಲಿಗೆ ಕಡಿಮೆ ಲೋ ಮೇಂಟೆನೆನ್ಸ್ ಇರುವಂತ ಪೆಟ್ರೋಲ್ ಸೂಪರ್ ಪಿಕಪ್ ಚೆನ್ನಾಗಿರುವಂತ ಗಾಡಿ ಇದು. ನಿಮ್ಗೆ ಈ ಗಾಡಿ ಎಲ್ಲಿ ಬೇಕಾದ್ರೂ ಪಾರ್ಕಿಂಗ್ ಮಾಡಕ್ ಈಸಿ ಇರುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 20 ಮಾಡಲ್ ಸಿಂಗಲ್ ಓನರ್, ರೀಸೆಂಟ್ ಆಗಿ ಶೋರೂಮ್ ಅಲ್ಲೇ ಎಲ್ಲ ಸರ್ವಿಸ್ ಆಗಿದೆ, ರೆಕಾರ್ಡ್ಸ್ ಎಲ್ಲ ಇದೆ, ಹೊಸ ಟೈರ್ ಇದೆ, ಸಿಲ್ವರ್ ಕಲರ್ ಗಾಡಿ. ಈ ಗಾಡಿ ಹೊಸ ಗಾಡಿ ನಿಮ್ಗೆ ಆಲ್ಮೋಸ್ಟ್ 9 ಲಕ್ಷ ಇದೆ. ನಮ್ದು ಕಾಸ್ಟ್ ಟು ಕಾಸ್ಟ್ ಓಸ್ಟ್ ಹಾಕಿರೋದ್ರಿಂದ 5,25,000 ಕೊಡೋಣ. 5,25,000 ಫೈನಲ್ ಆಗುತ್ತೆ. 25,000ಗೆ ಫೈನಲ್ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು i20 ಇದೆ. ಇದು ಕೂಡ ಓಸ್ಟ್ ಹಾಕಿತ್ತು ನಮ್ದು, ಅದರಿಂದ ಬರೀ 4,75,000ಗೆ ಕೊಡೋಣ. 4,75,000 ರೂಪೀಸ್ಗೆ ಫೈನಲ್. ಹೌದು, ಇದು 16 ಮಾಡಲ್ ಪೆಟ್ರೋಲ್ ವೆಹಿಕಲ್ ಎಲೈಟ್ i20. ಓಕೆ, ನಮ್ದು ಇದು ಫಸ್ಟ್ ಕೋಟಿಂಗ್ ಇದ್ದಿದ್ದು. ತೋರಿಸಿ ಒಂದ್ಸಲಿ ಬನ್ನಿ, ಹಿಂಗೆ ಬನ್ನಿ ನೋಡಿ ಎಷ್ಟಿತ್ತು ಅಂತ ಕೋಟಿಂಗ್. ಓಕೆ 6,25,000. ಓಕೆ, ನಾವೇನಕ್ಕೆ ಇವಾಗ ಕ್ಲಿಯರ್ ಮಾಡ್ತಿದ್ದೀವಿ ಅಂದ್ರೆ ಓವರ್ ಸ್ಟಾಕ್ ಏನಿದೆಯೋ ಅದನ್ನ ನಾವು ಕಾಸ್ಟ್ಗಿನ ನಮ್ದು ಸ್ವಲ್ಪ ಒಂದು 50,000 25,000 ಕಡಿಮೆ ಆದ್ರೂ ಲಾಸ್ ಆದ್ರೂ ನಾವು ಕೊಟ್ಬಿಡ್ತಾ ಇದೀವಿ. ಹಂಗಂತ ಹೇಳ್ಬಿಟ್ಟು ಗಾಡಿ ಏನೇ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಗಾಡಿ ಯಾವುದೇ ತರ ನಿಮ್ಗೆ ಚೆನ್ನಾಗಿಲ್ಲ ಅಂತ ಏನಿಲ್ಲ. ಜೆನ್ಯೂನ್ ಇದೆ ವೆಹಿಕಲ್ಸ್, ಸರ್ವಿಸ್ ಹಿಸ್ಟ್ರಿ ಇದೆ, ಎಲ್ಲಾ ಗಾಡಿನೂ ಬ್ಯೂಟಿಫುಲ್ ಆಗಿದೆ. ಏನಂದ್ರೆ ಕೆಲವು ಸ್ಟಾಕ್ ನಮ್ಮಲ್ಲಿ ಫಾಸ್ಟ್ ಆಗಿ ಹೋಗಿರುತ್ತೆ, ಕೆಲವು ಸ್ಟಾಕ್ ಸ್ಲೋ ಆಗಿರುತ್ತಲ್ಲ. ಅಟ್ಲೀಸ್ಟ್ ಈ ಗಾಡಿ ಅಮೌಂಟ್ ಇದ್ರೆ ಇನ್ನೊಂದು ಗಾಡಿಗೆ ಹಾಕ್ಬಿಟ್ಟು ನಾವು ಹೊಸ ಸ್ಟಾಕ್ ತಗೊಂಬಂದು ಸೇಲ್ ಮಾಡ್ಬೋದಲ್ಲ ಅಂತ ಉದ್ದೇಶ ಅಷ್ಟೇ. ಬಿಟ್ರೆ ನಮ್ಮಲ್ಲಿ ಸ್ಟಾಕ್ ಇರೋದು ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಇರೋದು, ಚೆನ್ನಾಗಿಲ್ದೆ ಇರೋದು ಏನಲ್ಲ. ಎಲ್ಲಾ ಗಾಡಿನೂ ಚೆನ್ನಾಗಿರುತ್ತೆ, ಎಲ್ಲಾ ಗಾಡಿಗೂ ಹಿಸ್ಟ್ರಿ ಇರುತ್ತೆ. ನಮ್ಮಲ್ಲಿ ಕೆಲವು ಓಲ್ಡ್ ಆಗಿರೋದನ್ನ ನಾವು ರಿಲೀಸ್ ಮಾಡೋಕ್ಕೋಸ್ಕರ ಹೊಸ ಸ್ಟಾಕ್ ತಗೊಂಬರೋಣ ಅಂತ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ಸೋ. ಓಕೆ, ಈ ಗಾಡಿ ಬಂದು 23 ಮಾಡಲ್. ಓಕೆ, ಸಿಂಗಲ್ ಓನರ್, ಬರೀ 16,000 ರನ್ ಆಗಿದೆ. ಜಸ್ಟ್ 16,000 ಕಿಲೋಮೀಟರ್ ಮಾತ್ರ. 16,000 ರನ್ ಆಗಿದೆ. ಏನ್ ಆಲ್ಮೋಸ್ಟ್ ಒಂದು 3 ಫ್ರೀ ಸರ್ವಿಸ್ ಆಗಿದೆ ಅಷ್ಟೇನೆ. 23 ಮಾಡಲ್, ನಿಮ್ಗೆ 25+ ಮೈಲೇಜ್ ಬರುತ್ತೆ. ಗಾಡಿ ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡ್ಬೋದು, ಈಸಿ ಪಾರ್ಕಿಂಗ್ ಇರುತ್ತೆ. ಮತ್ತೆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ತರ ತುಂಬಾನೇ ಲುಕ್ಕಿ, ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ. ಈ ಗಾಡಿ ಬೆಲೆ ಬಂದು
ಕಸ್ಟಮರ್ 7 ಲಕ್ಷ ಚಿಲ್ಲರೆ ಅವಾಗ ತಗೊಂಡಿದ್ದು. ಹಾ ಈಗ ನಿಮ್ಗೆ 4,50,000 4,50,000ಗೆ ಫೈನಲ್ ಆಗುತ್ತೆ. Okay. ಒಳ್ಳೆ ಪ್ರೊಫೈಲ್ ಇದ್ರೆ ಮ್ಯಾಕ್ಸಿಮಮ್ ಪೂರ್ತಿ ಲೋನ್ ಕೂಡ ಆಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಒಂದು ವರ್ಣ ಇದೆ. ವರ್ಣ ಟ್ರಾನ್ಸ್ಫಾರ್ಮರ್ 2010 ಮಾಡಲು ಬರೀ 80,000 ಚಿಲ್ಲರೆ ಓಡಿದೆ. ಈ ಗಾಡಿ ನಮ್ಮ ಹತ್ರ ಬಂದ್ಮೇಲೆ FC ಇತ್ತು, ಲ್ಯಾಪ್ಸ್ ಆಯ್ತು. ಈಗ ರೀಸೆಂಟ್ ಆಗಿ ಕೊಟ್ಟು FC ಫ್ರೆಶ್ 5 ಇಯರ್ಸ್ FC ಮಾಡ್ತಿದೀವಿ. 1 ಇಯರ್ ಇನ್ಶೂರೆನ್ಸ್ ಇದೆ. ಎಲ್ಲ ಫ್ರೆಶ್ ಆಗಿ ಆಲ್ರೆಡಿ ಮಾಡಿದೀವಿ. ಸರ್ವಿಸ್ ಗಿರ್ವಿಸ್ ಎಲ್ಲ ಆಗಿದೆ. ಈ ಗಾಡಿ 2,75,000 ಜಸ್ಟ್ 2,75,000 ಫೈನಲ್ ಆಗುತ್ತೆ. ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀವಿ. ತುಂಬಾನೇ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋ ಡೈರೆಕ್ಟ್ ಬಂದು ತಗೋಬಹುದು. ನೆಕ್ಸ್ಟ್ ಸರ್, ಕ್ಲೈಂಬರ್ ಇದೆ. ಕ್ವಿಡ್ ಕ್ಲೈಂಬರ್, ಇದು ಕೂಡ ಆಟೋಮೆಟಿಕ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್, 18 ಮಾಡಲ್, ಸಿಂಗಲ್ ಓನರ್. ಓಕೆ. ಕ್ವಿಡ್ ಕ್ಲೈಂಬರ್ ಅಲ್ಲೇನೆ ಇದೇ ಫುಲ್ ಟಾಪ್ ಮಾಡಲ್ ಬರೋದು ನಿಮ್ಗೆ. ಕ್ವಿಡ್ ಅಲ್ಲಿ ಬರೋದು ಕ್ಲೈಂಬರ್ ಫುಲ್ ಟಾಪ್ ಎಂಡ್. ಈ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್, ನಿಮ್ಗೆ 3,25,000 ಫೈನಲ್ ಆಗುತ್ತೆ. 3,25,000 ರುಪೀಸ್ಗೆ ಟಾಪ್ ಮಾಡಲ್ ಲೋನ್ ಕೂಡ ಆಗುತ್ತೆ. ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್, ಆಟೋಮೆಟಿಕ್ ಕ್ವಿಡ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ ನೋಡಿ. ಇದು ಒಂದು ಮೆಟಾಲಿಕ್ ಬ್ಲೂ ಕಲರ್, ಲೈಟ್ ಬ್ಲೂ ಕಲರ್. ಓಕೆ. ಅಂದ್ರೆ ನಿಮ್ಗೆ ಆಕಾಶ ನೀಲಿ ಅಂತ ಹೇಳ್ತೀವಲ್ಲ, ಆ ತರ ಲೈಟ್ ಬ್ಲೂ ಕಲರ್, ಮೆಟಾಲಿಕ್ ಕಲರ್ ಅಂದ್ರೆ ಒಳ್ಳೆ ಶೈನಿಂಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ 2018 ಮಾಡಲ್, ಐಲೈನ್ ಪ್ಲಸ್, ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್. ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್, ತುಂಬಾನೇ ಚೆನ್ನಾಗಿದೆ ಗಾಡಿ. ಈ ಗಾಡಿ ಬಂದ್ಬಿಟ್ಟು 1.2 ಬರುತ್ತೆ, ಪೆಟ್ರೋಲ್ ವೆಹಿಕಲ್. ಮೈಲೇಜು, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. 6,40,000 ಫೈನಲ್ ಹೇಳಿರೋದು. ಅದರಲ್ಲೂ ಇನ್ನೂ ಒಂದು 10,000 ಕಡಿಮೆ ಆಗಲಿ, 6,30,000 ಫೈನಲ್ ಆಗುತ್ತೆ. 6,30,000 ರುಪೀಸ್ಗೆ ಫೈನಲ್ ಆಗುತ್ತೆ. 6,90,000 ನಮ್ದು ಕೋಟಿಂಗ್ ಇದ್ದಿದ್ದು. ಇವಾಗ ಎಲ್ಲ ನಾವು ಎಲ್ಲ ಕಡಿಮೆ ಮಾರ್ಜಿನ್ ಬಿಟ್ಬಿಟ್ಟು ಫೈನಲ್ ಆಗಿ 6,30,000ಗೆ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಒಂದು XUV ಇದೆ. ಇದು ಹೊಸ ಸ್ಟಾಕ್ ಬಂದಿರೋದು, 2013 ಮಾಡಲ್, W8 ಟಾಪ್ ಎಂಡ್ ವೆಹಿಕಲ್, ಗ್ರೇ ಕಲರ್, ತುಂಬಾನೇ ಚೆನ್ನಾಗಿರೋ ಗಾಡಿ. ಸರ್ವಿಸ್ ಎಲ್ಲ ಆಗಿ ಫ್ರೆಶ್ ಆಗಿ ಬಂದಿದೆ. ಇದು ಜಸ್ಟ್ ನಿಮ್ಗೆ 6,25,000 ಫೈನಲ್ ಆಗುತ್ತೆ. 6,25,000 ರುಪೀಸ್ಗೆ ಫೈನಲ್ ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ಸರ್, ಒಂದು ಕಸ್ಟಮರ್ ಗಾಡಿ ಸ್ವಿಫ್ಟ್ ಇದೆ, ಸೇಲ್ ಮಾಡಿ ಅಂತ ಕಸ್ಟಮರ್ ನಮ್ಮಲ್ಲಿ ಪಾರ್ಕ್ ಮಾಡಿದ್ದಾರೆ. ಇದು ಗಾಡಿ ಬಂದು ಇವಾಗ ತಾನೆ ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಆಗಿದೆ. 10 ಮಾಡಲ್ ಪೆಟ್ರೋಲ್ ವೆಹಿಕಲ್ ಸ್ವಿಫ್ಟ್, ಜಸ್ಟ್ 2,39,000ಗೆ ಫೈನಲ್ ಆಗುತ್ತೆ. 2,39,000 ರುಪೀಸ್ಗೆ ಫೈನಲ್ ಆಗುತ್ತೆ. ಹೌದು. ಡೀಸೆಲ್ ಗಾಡಿ ಬ್ರೀಜಾ ನೋಡ್ತಾ ಇರೋರಿಗೆ 2017 ಮಾಡಲ್ ZDI ಪ್ಲಸ್ ಸಿಂಗಲ್ ಓನರ್ 7,25,000ಗೆ ಫೈನಲ್ ಆಗುತ್ತೆ. 7,25,000ಗೆ ಫೈನಲ್ ಆಗುತ್ತೆ. ನೆಕ್ಸ್ಟ್ i10 ಬಂದು ಸ್ಮಾಲ್ ಬಜೆಟ್ ಅಲ್ಲಿ, ಒಂದು ಕಡಿಮೆ ಬಜೆಟ್ ಅಲ್ಲಿ ಲೋ ಮೇಂಟೆನೆನ್ಸ್ ಇರುವಂತ ಪೆಟ್ರೋಲ್ ವೆಹಿಕಲ್ 1,89,000ಗೆ ಫೈನಲ್ ಆಗುತ್ತೆ. 1,89,000 ರುಪೀಸ್ಗೆ ಫೈನಲ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಇನ್ನೊಂದು XUV ಇದೆ, 2017 ಮಾಡಲ್, ಡೀಸೆಲ್, W8 ಬಟನ್ ಸ್ಟಾರ್ಟ್ ವೆಹಿಕಲ್. ಈ ಗಾಡಿ ಬಂದು ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಒಂದು 9,25,000 ಫೈನಲ್ ಆಗುತ್ತೆ. 9,25,000ಗೆ ಫೈನಲ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್, i20 ಇದೆ, Elite i20 17 ಮಾಡಲ್, ಸಿಂಗಲ್ ಓನರ್. ಗಾಡಿ ಬಂದು ಪೆಟ್ರೋಲ್ ವೆಹಿಕಲ್, ಬರೀ 50,000 ನೋಡಿದೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮ್ಗೆ. ಇದು 5,90,000 ಫೈನಲ್ ಆಗುತ್ತೆ. 5,90,000ಗೆ ಫೈನಲ್ ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ಇಯಾನ್ ಒಂದು ಇದೆ ಸರ್, ಹುಂಡೈ. ಇದ್ರ ಬಗ್ಗೆ ಸ್ಮಾಲ್ ಬಜೆಟ್ ಅಲ್ಲಿ ಒಂದು ಕ್ಯೂಟ್ ಫ್ಯಾಮಿಲಿಗೆ ಕಡಿಮೆ ಒಂದು ಯಾರು ಕಲೀಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಬೇಕು ಅಂದ್ರೆ ಈ ಗಾಡಿ 2,35,000 ಫೈನಲ್ ಆಗುತ್ತೆ. 13 ಮಾಡಲ್, ಸಿಂಗಲ್ ಓನರ್, ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡಬಹುದು. ಈಸಿ ಪಾರ್ಕಿಂಗ್ ಇರುವಂತ ಹುಂಡೈ ಇಯಾನ್. ಇನ್ನೊಂದು ನೆಕ್ಸಾನ್ ಇದೆ. ನೆಕ್ಸಾನ್ ಅಲ್ಲಿ ನಮ್ಮಲ್ಲಿ ವೈಟ್ ಕಲರ್ ಪೆಟ್ರೋಲ್ ಇದೆ, ಮತ್ತೆ ರೆಡ್ ಕಲರ್ ಟಾಪ್ ಎಂಡ್ ಗಾಡಿನೂ ಪೆಟ್ರೋಲ್ ಇದೆ. ಇದು ಬಂದು 22 ಮಾಡಲ್, ಸಿಂಗಲ್ ಓನರ್, ಟಾಪ್ ಎಂಡ್ ವೆಹಿಕಲ್. ಇದ್ರಲ್ಲಿ ನಿಮ್ಗೆ ಡೈಮಂಡ್ ಕಟ್ ಮ್ಯಾಗ್ ವೀಲು, ಸನ್ ರೂಫ್, ಏರ್ ಬ್ಯಾಗ್, ABS ಎಲ್ಲ ಕಂಪ್ಲೀಟ್ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿ ನೀವು ಹೊಸದ್ ನೀವು 12-13 ಲಕ್ಷ ಕೊಟ್ಟು ತಗೊಳೋದು, ಆರಾಮಾಗಿ 8,50,000 ಫೈನಲ್ ಆಗುತ್ತೆ. 8,50,000ಗೆ ಫೈನಲ್ ಆಗುತ್ತೆ. 8,50,000ಗೆ ಸನ್ ರೂಫ್ ಇರುವಂತ 22 ಮಾಡಲ್ ಟಾಟಾ ನೆಕ್ಸಾನ್ ಪೆಟ್ರೋಲ್ ವೆಹಿಕಲ್ ಸಿಗುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್, ಮೈಲೇಜ್ ಕೂಡ 18 ತನಕ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಿಂಗೆ ಸ್ಟಾಪ್ ಎಂಡ್ ಏನಾದ್ರು ಬೇಕು ಅಂದ್ರೆ ಸರ್, ಇದು ಕೂಡ XZ ಫುಲ್ ಟಾಪ್ ಎಂಡ್ ವೆಹಿಕಲ್, XZ ಪ್ಲಸ್ 20 ಮಾಡಲ್. ಇದು ರೆಡ್ ಕಲರ್ ಬೇಕು ಅನ್ನೋದು ನೋಡಿ. ಇದು 60,000 ಸಮಥಿಂಗ್ ಓಡಿದೆ. ಮತ್ತೆ ಎಲ್ಲ ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. 2020 ಮಾಡಲ್. ಈ ಗಾಡಿ 7,45,000 ಫೈನಲ್ ಆಗುತ್ತೆ. 7,45,000ಗೆ ಫೈನಲ್ ಆಗುತ್ತೆ. ಒಳ್ಳೆ ಪ್ರೊಫೈಲ್ ಬಂದ್ರೆ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಸರ್, ಜಾಸ್ ಇದೆ. ನೆಕ್ಸ್ಟ್ ಒಂದು ಹೋಂಡಾ ಜಾಸ್
2017 ಮಾಡಲ್ ವಿ ವರ್ಷನ್ ಟಾಪ್ ಎಂಡ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ಗಾಡಿ ಬಂದು 5,65,000 ನಮ್ ಕೋಟಿಂಗ್ ಇರೋದು. 5,25,000 ಫೈನಲ್ ಆಗುತ್ತೆ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. 17 ಮಾಡಲ್ ಸಿಂಗಲ್ ಓನರ್, ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಗ್ರೇ ಕಲರ್ ಜಾಸ್. ಸ್ಕೋಡಾ ನೆಕ್ಸ್ಟ್ ಸ್ಕೋಡಾ ಲಾರಾ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ಫ್ಯಾನ್ಸಿ ನಂಬರ್ ಇರುವಂತ 2013 ಮಾಡಲ್. ಜಸ್ಟ್ 4,10,000 ಫೈನಲ್ ಆಗುತ್ತೆ. 4,10,000 ಗೆ ಫೈನಲ್ ಆಗುತ್ತೆ. ಡೀಸೆಲ್ ವೆಹಿಕಲ್ 13 ಮಾಡಲ್ ಟಾಪ್ ಎಂಡ್ ವೆಹಿಕಲ್. ನೆಕ್ಸ್ಟ್ ಇನ್ನೊಂದು ಕ್ರೆಟಾ ಇದೆ ಸರ್. ಡೀಸೆಲ್ ವೆಹಿಕಲ್ 2016 ಮಾಡಲ್, ಸಿಂಗಲ್ ಓನರ್, ವೈಟ್ ಕಲರ್ ಗಾಡಿ. 7,75,000 ಗೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಎರ್ಟಿಗಾ ಇದೆ. ಓಕೆ, ZXi ಪ್ಲಸ್, ಹಾ, ಫುಲ್ ಟಾಪ್ ಎಂಡ್ ಮಾಡಲ್, ಪೆಟ್ರೋಲ್ ಹೈಬ್ರಿಡ್, ಸಿಂಗಲ್ ಓನರ್, 2019 ಮಾಡಲ್. 9,25,000 ಗೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಇದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನಿಮ್ಗೆ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬೇಕು ಕಸ್ಟಮರ್ಸ್ ಎಲ್ಲ ಕೂಡ ಮಾಡಿಸಿದ್ದಾರೆ. ಓಕೆ, 9,25,000. 9,25,000 ಫೈನಲ್ ಆಗುತ್ತೆ. ಸೊ ನೆಕ್ಸ್ಟ್ ಗ್ರ್ಯಾಂಡ್ ಐ10 ಇದೆ. ಗ್ರ್ಯಾಂಡ್ ಐಟನ್ ಆಸ್ಟಾ ಆಪ್ಷನಲ್ ಡೀಸೆಲ್ ವೆಹಿಕಲ್ ಇದು. ಓಕೆ, ಮೈಲೇಜ್ ಜಾಸ್ತಿ ಬೇಕು, ಒಂದು 20+ ಮೈಲೇಜ್ ನೋಡ್ತಾ ಅವ್ರಿಗೆ ಡೀಸೆಲ್ ವೆಹಿಕಲ್ ಆಸ್ಟಾ ಆಪ್ಷನಲ್ 4,50,000 ಗೆ ಫೈನಲ್ ಆಗುತ್ತೆ. ಗಾಡಿ ಬಂದು 16 ಮಾಡಲ್ ಗಾಡಿ ಆಗಿದೆ. ಓಕೆ, ನೆಕ್ಸ್ಟ್ ಒಂದು ಫ್ಯಾಮಿಲಿಗೆ ಒಂದು ದೊಡ್ಡ ವೆಹಿಕಲ್ ನೋಡ್ತಾ ಇರೋರಿಗೆ ಒಂದು 8 ಸೀಟರ್ ನಲ್ಲಿ ಮಹೇಂದ್ರ ಮರಾಜೋ ಓಕೆ, ಗಾಡಿ ಬಂದು ವೈಟ್ ಕಲರ್, ಸಿಂಗಲ್ ಓನರ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಈ ಗಾಡಿ ನಿಮ್ಗೆ ಮ್ಯಾಕ್ಸಿಮಮ್ ಫುಲ್ ಲೋನೇ ಆಗ್ಬಿಡುತ್ತೆ. ಓಕೆ, ನೀವು ಹೊಸ ಗಾಡಿ ಇದೆಲ್ಲ 20 lakhs ಪ್ಲಸ್ ಇರುವಂತ ಗಾಡಿ ಇದು ನಿಮ್ಗೆ 7,50,000 7,50,000 ಗೆ ಆಗುತ್ತೆ. 7,50,000 ಗೆ ಆಗುತ್ತೆ. 7,50,000 ಲೋನ್ ಏನಾದ್ರು ಆಗುತ್ತಾ ಇದಕ್ಕೆ? ಫುಲ್ ಲೋನ್ ಆಗ್ಬಿಡುತ್ತೆ. ಫುಲ್ ಲೋನ್ ಆಗ್ಬಿಡುತ್ತೆ. ಒಳ್ಳೆ ಪ್ರೊಫೈಲ್ ಬಂದ್ರೆ 7,50,000 ಫುಲ್ ಲೋನ್ ಆಗ್ಬಿಡುತ್ತೆ. ಓಕೆ, ಗಾಡಿ ಇಷ್ಟು ಗಾಡಿ ಎಲ್ಲ ತೋರಿಸಿದೀವಿ. ಎಲ್ಲಾ ಗಾಡಿನೂ ತುಂಬಾನೇ ಚೆನ್ನಾಗಿದೆ. ಹೊಸ ಸ್ಟಾಕ್ಗಳು ತುಂಬಾ ಬಂದಿದೆ. ಇರೋ ಸ್ಟಾಕು ಕಾಸ್ಟ್ ಕೊಟ್ಟು ಕ್ಲಿಯರ್ ಮಾಡ್ತಿದೀವಿ. ಇಂಟ್ರೆಸ್ಟ್ ಇರೋರು ವಿಡಿಯೋ ನೋಡಿದವರು ಡೈರೆಕ್ಟ್ ಆಗಿ ಬನ್ನಿ. ನೀವು ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಲೋನ್ ಗೀನ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಲೈಕ್ ಆಯ್ತು, ವಿಡಿಯೋ ಲೈಕ್ ಆಯ್ತು, ವಿಡಿಯೋದಲ್ಲಿರೋ ಕಾರ್ಗಳು ಇಷ್ಟ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಬನ್ನಿ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ತಗೋಬಹುದು. ಎಲ್ಲ ಗಾಡಿಗಳು ಟ್ರಸ್ಟೆಡ್ ಆಗಿರುತ್ತೆ. ಕ್ವಾಲಿಟಿ ವೆಹಿಕಲ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಡೆ ಸಿಗೋಣ. ಥ್ಯಾಂಕ್ ಯು, ಬಾಯ್.